ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಜೀವನವನ್ನು ಬದಲಾಯಿಸಬಲ್ಲ ಒಂದು ಮಹತ್ವದ ತತ್ವದ ಬಗ್ಗೆ ಮಾತನಾಡೋಣ. ಫಲದ ಬಗ್ಗೆ ಚಿಂತಿಸದೆ ಕಾರ್ಯ ಮಾಡು. ಈ ಮಾತು ಹೇಳಿದವರು ಯಾರು ಗೊತ್ತೇ? ಸ್ವತಃ ಧರ್ಮದ ಮಾರ್ಗದರ್ಶಕ, ಜಗತ್ತಿನ ಮಹಾನ್ ತತ್ವಜ್ಞಾನಿ ಶ್ರೀಕೃಷ್ಣ. ಒಂದು ಕಾಲದಲ್ಲಿ ಅರ್ಜುನನು ಯುದ್ಧಭೂಮಿಯಲ್ಲಿ ನಿಂತಿದ್ದನು. ಅವನ ಮುಂದೆ ಅವನ ತಮ್ಮಂದಿರು, ಗುರುಗಳು, ಬಂಧುಗಳು. ಅವನು ಗೊಂದಲದಲ್ಲಿದ್ದನು. ನಾನು ಯುದ್ಧ ಮಾಡಲೇಬೇಕಾ? ಇದರಿಂದ ನನಗೆ ಏನು ಸಿಗುತ್ತದೆ? ಅವನು ಫಲದ ಬಗ್ಗೆ ಯೋಚಿಸುತ್ತಿದ್ದನು. ಅದೇ ಸಮಯದಲ್ಲಿ ಶ್ರೀಕೃಷ್ಣನು ಅವನಿಗೆ ಹೇಳಿದ ಮಾತು ಇಂದಿಗೂ ನಮ್ಮ ಜೀವನಕ್ಕೆ ದಾರಿ ತೋರಿಸುತ್ತದೆ. ನಿನ್ನ ಕರ್ತವ್ಯವನ್ನು ಮಾಡು, ಫಲದ ಬಗ್ಗೆ ಚಿಂತಿಸಬೇಡ. ಇದನ್ನು ನಾವು ನಮ್ಮ ಜೀವನದಲ್ಲಿ ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಇಂದಿನ ಜಗತ್ತಿನಲ್ಲಿ ನಾವು ಏನು ಮಾಡುತ್ತೇವೆ? ಓದುವಾಗ ಎಷ್ಟು ಮಾರ್ಕ್ಸ್ ಬರುತ್ತೆ? ಕೆಲಸ ಮಾಡುವಾಗ ಎಷ್ಟು ಸಂಬಳ ಸಿಗುತ್ತೆ? ವ್ಯವಹಾರ ಮಾಡುವಾಗ ಲಾಭ ಎಷ್ಟು? ನಮ್ಮ ಗಮನ ಸಂಪೂರ್ಣವಾಗಿ ಫಲದ ಮೇಲೆ ಇರುತ್ತದೆ. ಆದರೆ ನಾವು ಕೆಲಸ ಮಾಡುವಾಗ ಮನಸ್ಸು ಅಲ್ಲೇ ಇರುವುದಿಲ್ಲ. ಒಂದು ಸಣ್ಣ ಕಥೆ ಕೇಳಿ. ಒಬ್ಬ ರೈತ ಇದ್ದನು. ಅವನು ದಿನವೂ ಹೊಲದಲ್ಲಿ ಶ್ರಮಿಸುತ್ತಿದ್ದನು. ಒಮ್ಮೆ ಅವನ ಮಗ ಕೇಳಿದ, ಅಪ್ಪ, ನಾವು ಇಷ್ಟು ಕೆಲಸ ಮಾಡ್ತೀವಿ, ಆದರೆ ಮಳೆ ಬರದಿದ್ರೆ ಏನು? ರೈತನು ನಕ್ಕು ಹೇಳಿದ, ನಮ್ಮ ಕೆಲಸ ಬೀಜ ಬಿತ್ತುವುದು, ನೀರು ಹಾಕುವುದು. ಮಳೆ ಬರುವುದು ನಮ್ಮ ಕೈಯಲ್ಲಿಲ್ಲ. ಆದರೆ ನಾವು ಕೆಲಸ ನಿಲ್ಲಿಸಿದರೆ ಫಲವೇ ಇಲ್ಲ. ಇದನ್ನೇ ಶ್ರೀಕೃಷ್ಣ ಹೇಳಿದ ತತ್ವ. ನೀವು ನಿಮ್ಮ ಕೆಲಸದಲ್ಲಿ 100% ಕೊಡಬೇಕು. ಫಲವನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ಒಮ್ಮೆ ಯೋಚಿಸಿ, ನೀವು ಒಂದು ಪರೀಕ್ಷೆಗೆ ಓದುತ್ತಿದ್ದೀರಾ. ನೀವು ಫೇಲಾಗ್ತೀನೋ ಎಂದು ಯೋಚಿಸುತ್ತಿದ್ದರೆ ನಿಮ್ಮ ಗಮನ ಓದಿನ ಮೇಲೆ ಇರಲ್ಲ. ಆದರೆ ನೀವು ನಾನು ನನ್ನ ಬೆಸ್ಟ್ ಕೊಡ್ತೀನಿ ಎಂದರೆ ಅಲ್ಲಿ ಯಶಸ್ಸಿನ ಸಾಧ್ಯತೆ ಹೆಚ್ಚಾಗುತ್ತದೆ. ಜೀವನದಲ್ಲಿ 2 ವಿಷಯಗಳು ಮುಖ್ಯ. 1, ನಮ್ಮ ಪ್ರಯತ್ನ. 2, ನಮ್ಮ ನಿಯಂತ್ರಣ. ಫಲ ಅದು ನಮ್ಮ ಕೈಯಲ್ಲಿಲ್ಲ. ಶ್ರೀಕೃಷ್ಣನ ತತ್ವ ಏನು ಹೇಳುತ್ತದೆ ಗೊತ್ತೇ? ಕೆಲಸದ ಮೇಲೆ ಪ್ರೀತಿ ಇಡು, ಫಲದ ಮೇಲೆ ಆಸಕ್ತಿ ಕಡಿಮೆ ಮಾಡು. ಒಬ್ಬ ವಿದ್ಯಾರ್ಥಿ ದಿನವೂ ಓದುತ್ತಿದ್ದನು. ಆದರೆ ಅವನ ಸ್ನೇಹಿತನು ಯಾವಾಗಲೂ ಕೇಳುತ್ತಿದ್ದನು, ಎಷ್ಟು ಮಾರ್ಕ್ಸ್ ಬರುತ್ತೆ? ಆ ವಿದ್ಯಾರ್ಥಿ ಒಮ್ಮೆ ಉತ್ತರಿಸಿದ, ನನಗೆ ಮಾರ್ಕ್ಸ್ ಮುಖ್ಯ ಅಲ್ಲ, ನಾನು ಕಲಿಯುತ್ತಿರುವುದು ಮುಖ್ಯ. ಕೆಲವು ವರ್ಷಗಳ ನಂತರ ಆ ವಿದ್ಯಾರ್ಥಿ ಜೀವನದಲ್ಲಿ ಯಶಸ್ವಿಯಾದನು. ಏಕೆ ಗೊತ್ತೇ? ಅವನು ಫಲಕ್ಕಿಂತ ಪ್ರಕ್ರಿಯೆ ಮೇಲೆ ಗಮನ ಕೊಟ್ಟಿದ್ದ. ಇಂದಿನ ಯುವಕರು ಬಹಳಷ್ಟು ಒತ್ತಡದಲ್ಲಿರುತ್ತಾರೆ. ಅವರಿಗೆ ಭಯ, ನಾನು ಸಕ್ಸಸ್ ಆಗ್ತೀನೋ? ಜನರು ಏನು ಹೇಳ್ತಾರೆ? ಆದರೆ ಒಂದು ಸತ್ಯವಿದೆ, ನೀವು ನಿಮ್ಮ ಕೆಲಸವನ್ನು ಪ್ರೀತಿಯಿಂದ ಮಾಡಿದರೆ ಫಲ ಸ್ವತಃ ಬರುತ್ತದೆ. ಒಂದು ಉದಾಹರಣೆ. ಒಬ್ಬ ಗಾಯಕನು ಹಾಡುತ್ತಾನೆ. ಅವನಿಗೆ ನಾನು ಪ್ರಸಿದ್ಧನಾಗ್ತೀನೋ ಎಂಬ ಯೋಚನೆ ಇದ್ದರೆ ಅವನ ಹಾಡಿನಲ್ಲಿ ಆತ್ಮ ಇರುವುದಿಲ್ಲ. ಆದರೆ ಅವನು ಸಂಗೀತವನ್ನು ಪ್ರೀತಿಸಿದರೆ ಜನರು ಸ್ವತಃ ಅವನನ್ನು ಗುರುತಿಸುತ್ತಾರೆ. ಶ್ರೀಕೃಷ್ಣನ ತತ್ವದಲ್ಲಿ ಒಂದು ಆಳವಾದ ಅರ್ಥವಿದೆ. ನಾವು ಫಲದ ಮೇಲೆ ಆಧರಿಸಿದರೆ ನಿರಾಶೆ ಬರುತ್ತದೆ. ನಾವು ಕಾರ್ಯದ ಮೇಲೆ ಆಧರಿಸಿದರೆ ಸಂತೋಷ ಬರುತ್ತದೆ. ಜೀವನದಲ್ಲಿ ನೀವು ಏನೇ ಮಾಡುತ್ತಿದ್ದರೂ ಈ 3 ವಿಷಯಗಳನ್ನು ನೆನಪಿಡಿ. 1, ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ. 2, ಫಲದ ಬಗ್ಗೆ ಹೆಚ್ಚು ಯೋಚಿಸಬೇಡಿ. 3, ನಿಮ್ಮ ಪ್ರಯತ್ನವನ್ನು ಎಂದಿಗೂ ಬಿಡಬೇಡಿ. ಒಂದು ದಿನ ನೀವು ಹಿಂದಿರುಗಿ ನೋಡಿದಾಗ ನೀವು ಮಾಡಿದ ಕೆಲಸಗಳು ನಿಮಗೆ ಹೆಮ್ಮೆ ತರುತ್ತವೆ. ಫಲಗಳು ಬಂದು ಹೋಗುತ್ತವೆ, ಆದರೆ ನಿಮ್ಮ ಪ್ರಯತ್ನ ನಿಮ್ಮ ವ್ಯಕ್ತಿತ್ವವನ್ನು ನಿರ್ಮಿಸುತ್ತದೆ. ಇಂದು ನೀವೊಂದು ನಿರ್ಧಾರ ಮಾಡಬೇಕು. ನಾನು ಫಲದ ಬಗ್ಗೆ ಚಿಂತಿಸುವುದಿಲ್ಲ, ನಾನು ನನ್ನ ಕೆಲಸವನ್ನು ಪ್ರೀತಿಯಿಂದ ಮಾಡುತ್ತೇನೆ. ಕೊನೆಯಾಗಿ, ಶ್ರೀಕೃಷ್ಣನು ಹೇಳಿದ ಈ ತತ್ವವು ಕೇವಲ ಯುದ್ಧಭೂಮಿಗಲ್ಲ, ನಮ್ಮ ಜೀವನದ ಪ್ರತಿಯೊಂದು ಕ್ಷಣಕ್ಕೂ ಅನ್ವಯಿಸುತ್ತದೆ. ನೀವು ಕೆಲಸ ಮಾಡಿ, ಪ್ರಯತ್ನ ಮಾಡಿ, ನಂಬಿಕೆ ಇಡಿ. ಫಲ ಅದು ಸರಿಯಾದ ಸಮಯದಲ್ಲಿ ಬರುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.